ಮಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದ್ರೆ ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮತ್ತೊಂದು ರೀತಿಯ ಪರಿಸ್ಥಿತಿ. ಇಲ್ಲಿ ಪ್ಯಾಲೆಸ್ತೇನಿನ ಧ್ವಜವನ್ನ ಪ್ರದರ್ಶನ ಮಾಡಿ ಕುಚೇಷ್ಟೆ ಮಾಡುವಂತಹ ಕೆಲಸವನ್ನ ಒಂದಿಷ್ಟು ಜನ ಯುವಕರು ಮಾಡಿದ್ದಾರೆ. ಇದು ಸ್ಥಳೀಯರ ಆಕ್ರೋಶವನ್ನ ಜಾಸ್ತಿ ಮಾಡಿದೆ. ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೇನಿನ ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರುನಾಡಿನಲ್ಲಿ ದೇಶ ವಿರೋಧಿ ಶಕ್ತಿಗಳು ಹೆಚ್ಚಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ದೇಶದ ನೆಲದ ಕಾನೂನಿನ ಭಯವೇ ಇಲ್ವಾ ಈ ಕಿಡಿಗೇಡಿಗಳಿಗೆ ಅನ್ನುವಂತಹ ಪ್ರಶ್ನೆ. ತಿನ್ನೋದು ಇಲ್ಲಿಯ ಅನ್ನ, ಕುಡಿಯೋದು ಇಲ್ಲಿಯ ನೀರು, ಹಾರಿಸೋದು ಪ್ಯಾಲೆಸ್ತೈನ್ನ ಬಾವುಟವನ್ನ, ಮಾಡೋದು ಮಾತ್ರ ದೇಶದ್ರೋಹದ ಕೆಲಸವನ್ನ. ದೇಶದ್ರೋಹಿಗಳ ಬೆನ್ನ ಹಿಂದೆ ಕಾಣದ ಶಕ್ತಿಗಳ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆ. ನೋಡಿ, ಯಾರ ಭಯವಿಲ್ಲದೇನೆ ಎಷ್ಟು ರಾಜಾರೋಷವಾಗಿ ವೆಹಿಕಲ್ಗೆ ಪ್ಯಾಲೆಸ್ತೈನ್ನ ಬಾವುಟವನ್ನ ಕಟ್ಟಿಕೊಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಹಾಡ ಹಗಲೇನೆ ಎಷ್ಟರ ಮಟ್ಟಿಗೆ ಬಾಲ ಬಿಚ್ಚುತ್ತಾ ಇದ್ದಾರೆ ಇವರು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಇವರ ಬೆನ್ನ ಹಿಂದೆ ಇರುವಂತಹ ಶಕ್ತಿಯಾದ್ರೂ ಯಾವುದು? ಯಾರ ಭಯ ಇಲ್ಲ, ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಇಲ್ಲಿ ನೀತಿ ಕೂಡ ಎದ್ದು ಕಾಣಿಸ್ತಾ ಇರುವಂಥದ್ದು. ಹಾಡ ಹಗಲೇನೆ ಚಿಕ್ಕಮಗಳೂರಿನಲ್ಲಿ ಈ ರೀತಿಯ ಪ್ಯಾಲೆಸ್ತೈನ್ನ ಬಾವುಟವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಇವರ ಈ ಕುಚೇಷ್ಟೆ ಇಲ್ಲಿಗೆ ನಿಲ್ಲೋದಿಲ್ಲ. ಈ ರೀತಿಯ ಹಲವು ಕುಚೇಷ್ಟೆಗಳಿಗೂ ಕೂಡ ಇವತ್ತು ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಹಾಗಾದ್ರೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ಈ ಮೂಲಕ ಇವರು? ಚಿಕ್ಕಮಗಳೂರಿನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಿಡಿದು ರೌಂಡ್ಸ್, ಹಾಡ ಹಗಲೇನೆ. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ನಗರ ಠಾಣೆಯಲ್ಲಿ 6 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಿಎನ್ಎಸ್ 196(1)61(2)B ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಅಪ್ರಾಪ್ತ ಬಾಲಕರ ಬೈಕ್ನಲ್ಲಿದ್ದಂತಹ ಪ್ಯಾಲೆಸ್ತೈನ್ನ ಧ್ವಜ ಹಾಗೂ ಬೈಕುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ನಿನ್ನೆ ವಿಚಾರಣೆಯನ್ನ ಮಾಡಿ ಬಿಟ್ಟು ಕಳುಹಿಸಿದ್ರು ಪೊಲೀಸರು. ಇವತ್ತು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಎಫ್ಐಆರ್ ದಾಖಲಿಸದೆ ನಿರ್ಲಕ್ಷ್ಯದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಯಿತು, ಪೊಲೀಸರು ಅಲರ್ಟ್ ಆಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಯಾರು ಪ್ಯಾಲೆಸ್ತೈನ್ ಬಾವುಟವನ್ನು ಹಾರಿಸಲಿಕ್ಕೆ ಮುಂದಾಗಿದ್ರು, ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿದ್ರು, ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಮನಿಸಬೇಕಾದಂತಹ ವಿಚಾರ, ಈ ಪ್ಯಾಲೆಸ್ತೈನ್ ಬಾವುಟವನ್ನ ಪ್ರದರ್ಶನ ಮಾಡಿರೋರು ಅಪ್ರಾಪ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಅವರ ತಲೆಯಲ್ಲಿ ಈ ದೇಶದ್ರೋಹದ ವಿಚಾರವನ್ನು ತುಂಬ್ತಾ ಇರೋದು ಯಾರು? ಇವರ ಹಿಂದಿರುವಂತಹ ಶಕ್ತಿ ಯಾವುದು? ಇಷ್ಟು ರಾಜಾರೋಷವಾಗಿ ಬಾಲ ಬಿಚ್ಚುತ್ತಾರೆ, ಪ್ಯಾಲೆಸ್ತೈನ್ನ ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ ಅಂದ್ರೆ ಇವರನ್ನ ತಿದ್ದುವಂತಹ ಕೆಲಸ ಎಲ್ಲೋ ಒಂದು ಕಡೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈಗ ಚಿಕ್ಕಮಗಳೂರಿನ ಪೊಲೀಸರು 6 ಮಂದಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿರುವಂಥದ್ದು. ಮಂಗಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ರಾಜಾರೋಷವಾಗಿ ಹೋಗ್ತಾ ಇರೋವಂಥದ್ದು, ಘೋಷಣೆ ಕೂಗ್ತಾ ಇರೋವಂಥದ್ದು ನೋಡ್ತಾ ಇದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರಿಗೆ, ಈ PFI ಅವ್ರಿಗೆ ಏನು ಭಯನೇ ಇಲ್ಲ. ಅವ್ರಿಗೆ ಅನ್ಸ್ಬಿಟ್ಟಿದೆ, ಇವರು ಕಾಂಗ್ರೆಸ್ ಅವರು ನಮ್ಮ ಬೆಂಬಲಕ್ಕಿದ್ದಾರೆ, ನಾವೇನೇ ದೇಶ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಅಧಿಕಾರ ಮುಖ್ಯ, ಕಾಂಗ್ರೆಸ್ ಅವ್ರಿಗೆ ಈ ರಾಜ್ಯದಲ್ಲಿ ಅಧಿಕಾರ ಮುಖ್ಯ ಹೊರತೆ ಭಾರತದ ಸಾರ್ವಭೌಮತೆ ಬಗ್ಗೆ ಅವರಿಗೆ ಕಿಂಚತ್ತೂ ಕಾಳಜಿ ಇಲ್ಲ. ಸುಮಾರು ಒಂದು 20ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಲ್ಲಿ ಮತ್ತು ಒಂದು 4 ವೀಲ್ನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಿಡ್ಕೊಂಡು ರಸ್ತೆಯಲ್ಲಿ ರ್ಯಾಲಿ ಮಾಡಿದ್ದಾರೆ. ಅಂದರೆ ನಿಮಗೆ ವಿತೌಟ್ ಪರ್ಮಿಷನ್ನು ಬೈಕಲ್ಲಿ ಬೇರೆ ಬೇರೆ ರೋಡ್ಗಳಲ್ಲಿ ಓಡಾಡಿಸ್ಕೊಂಡು ಹೋಗಿದ್ದಾರೆ. ಆರಂಭದಲ್ಲಿ ಯಾವ ಧ್ವಜ ಅಂತ ಭಾಳ ಜನರಿಗೆ ಅರ್ಥ ಆಗಿಲ್ಲ. ಒಂದು ಕಡೆ ಅವರು ಇಸ್ಲಾಂ ಧ್ವಜ ಹಿಡಿದಿದ್ದಾರೆ, ಇನ್ನೊಂದು ಕಡೆ ಪ್ಯಾಲೆಸ್ತೈನ್ ಧ್ವಜ ಹಿಡಿದಿದ್ದಾರೆ. ಇದು ಯಾವ ಧ್ವಜ, ಏನು ಅಂತ ಅರ್ಥ ಆಗಿಲ್ಲ. ಆದರೆ ಕೆಲವರಿಗೆ ಏನೋ ಅನುಮಾನ ಬಂದು ಫೋಟೋ ತೆಗೆದು ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ. ಇವರು ಹಿಡಿದಿರೋದು ಪ್ಯಾಲೆಸ್ತೈನ್ ಧ್ವಜ ಅಂತ ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯುವ ಮೋರ್ಚಾದ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ನಾನು ಕೂಡ ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ಮಾತಾಡಿದೆ. ಆಮೇಲೆ ನನಗೆ ಮಾಹಿತಿ ಸಿಕ್ತು, ಕೆಲವು ಪ್ರಭಾವಿಗಳು ಅವ್ರ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರು. ಒಂದು 200ಕ್ಕೂ ಹೆಚ್ಚು ಜನ ಪೊಲೀಸ್ ಠಾಣೆ ಮುಂದೆ ಬಂದರು. ಅವ್ರನ್ನ ಸಮಜಾಯಿಸಿ ಕೇಳಿಸ್ಕೊಂಡು ಬಿಟ್ಟು ಕಳಿಸಿದ್ದಾರೆ. ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ, ಪ್ಯಾಲೆಸ್ತೈನ್ ಧ್ವಜ ಹಿಡಿಬೇಕು ಅಂದರೆ ಅದು ಹಿಂದ್ಗಡೆ ಮೈಂಡ್ ಸೆಟ್ ಮಾಡೋ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಯಾವುದು ಅದು ನೆಟ್ವರ್ಕು? ಇದೇ ಮಾನಸಿಕತೆ ಭಾರತ ವಿರೋಧಿ ಆಗುತ್ತೆ ಮತ್ತು ಭಯೋತ್ಪಾದಕರ ಆಗಲಿಕ್ಕೂ ಕಾರಣ ಆಗುತ್ತೆ. ಸಮಗ್ರ ತನಿಖೆಯಾಗಿ ಇದು ಹಿಂದ್ಗಡೆ ಇರುವಂಥ ನೆಟ್ವರ್ಕನ್ನು ಡೆಸ್ಟ್ರಾಯ್ ಮಾಡಬೇಕು. ಅವ್ರು ಯಾರು ಹಿಂದ್ಗಡೆ ಇದ್ದಾರೆ ಅಂತ ಅದನ್ನು ನೆಟ್ವರ್ಕನ್ನು
ಡಿಸ್ಟ್ರಾಯ್ ಮಾಡಬೇಕಾದಂಥ ಕೆಲಸ ಮಾಡಬೇಕಾಗತ್ತೆ. ಬರೀ ಪೊಲೀಸರು FIR ದಾಖಲಿಸಿದ್ರೆ ಸಾಲದು, ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸುವಂತಹ ಅವಶ್ಯಕತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ನಾರಾಯಣಗೌಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣಗೌಡ, ಈ ಇರೋದಕ್ಕೆ ನಮ್ಮ ದೇಶ ಬೇಕು, ತಿನ್ನೋದಕ್ಕೆ ಇಲ್ಲಿಯ ಅನ್ನ ಬೇಕು, ಬದುಕು ರೂಪಿಸ್ಕೊಳ್ಳೋದಕ್ಕೆ ಇಲ್ಲಿಯ ನೆಲ ಬೇಕು, ಆದರೆ ಇವರು ಹಾರಿಸುವಂತಹದ್ದು ಪ್ಯಾಲೆಸ್ತೇನ್ನ ಬಾವುಟವನ್ನು. ಬರೀ FIR ದಾಖಲು ಮಾಡಿಕೊಂಡ್ರೆ, ದೂರು ದಾಖಲು ಮಾಡಿಕೊಂಡ್ರೆ ಸಾಕ, ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಎಡವಟ್ಟುಗಳಾಗದೇ ಇರುವಂತಹ ನಿಟ್ಟಿನಲ್ಲಿ ಮತ್ತೇನೆಲ್ಲ ಕ್ರಮಗಳ ಮೊರೆ ಹೋಗುವಂತಹ ಸಾಧ್ಯತೆ ಇದೆ ಪೊಲೀಸರು ಅಂತ ಹೇಳಿ? ಪ್ರೇಮ್ ಕುಮಾರ್, ಹೌದು. ಅಂತಂದರೆ ಈಗಾಗಲೇ ಯಾಕೆಂದರೆ ಈಗ ಅರೆಸ್ಟ್ ಆಗಿರೋ ಅಂತಂದರೆ ಏನು FIR ದಾಖಲಾಗಿದೆ, ಆ FIR ದಾಖಲಾಗಿರುವಂಥವ್ರು ಕೂಡ 6 ಜನ ಯುವಕರು ಕೂಡ ಅವರು ಮೈನರ್ ಆಗಿರುವಂಥದ್ದು. ಹಾಗಾಗಿ ಈಗ ಪೊಲೀಸರ ಒಂದು ಮಾಹಿತಿ ಪ್ರಕಾರ ಆ 6 ಜನ ಮೈನರ್ ಆಗಿರೋದ್ರಿಂದ ಅವ್ರ ಮೇಲೆ ಯಾವುದೇ ಕ್ರಮವನ್ನು ಸಹ ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವರಿಬ್ಬರು ಅಪ್ರಾಪ್ತರು. ಆದರೆ ಅವರು ಸಾಕ್ಷಿದಾರರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ 6 ಬೈಕ್ಗಳು ಮತ್ತು 3 ಬೈಕ್ಗಳು ಮತ್ತು ಏನು ಅವರ ಧ್ವಜವನ್ನು ಆರಿಸಿದ್ರು, ಆ ಧ್ವಜವನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥದ್ದು ಒಂದು. ಇನ್ನೊಂದು ಪ್ರೇಮಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದರೆ ಅಷ್ಟು ಧ್ವಜವನ್ನು ಇವರಿಗೆ ಯಾರು ಕೊಟ್ಟರು? ಯಾಕೆಂದರೆ ಅಪ್ರಾಪ್ತ ಮಕ್ಕಳು, ಅಪ್ರಾಪ್ತ ಬಾಲಕರು ಆ ರೀತಿಯಾದಂಥ ಒಂದು ಧ್ವಜ ಅದನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಅಥವಾ ಹೊಲಿಸೋದಕ್ಕಾಗಲಿ ಅಥವಾ ತರೋದಕ್ಕಾಗಲಿ ಸಾಧ್ಯ ಆಗದಲ್ಲೇ ಇರುವಂಥದ್ದು. ಆದರೆ ಈ ಒಂದು ಪ್ರಕರಣದ ಹಿಂದೆ ಇವರಿಗೆ ಮಾನಿಟರ್ ಮಾಡ್ತಿರುವಂಥ ಬೇರೆ ಯಾರೋ ಒಂದು ಸಂಘಟನೆಯಾಗಬಹುದು ಅಥವಾ ಸ್ವಲ್ಪ ಮೇಜರ್ಗಳಾಗ್ಬೋದು, ಅವ್ರು ಯಾರೋ ಒಂದು ಸಂಘಟನೆ ಇವ್ರ ಹಿಂದೆ ಕೆಲಸ ಮಾಡ್ತಿದೆ ಅನ್ನೋ ಒಂದು ಅನುಮಾನನೂ ಕೂಡ ಈಗ ಕಾಡ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಈ ಪ್ರಕರಣ ಸಂಬಂಧ ಪೊಲೀಸರು ಕೂಡ ಒಂದು ವಿಶೇಷ ತಂಡ ರಚನೆ ಮಾಡ್ಕೊಂಡು ಈ ಅಪ್ರಾಪ್ತ ಬಾಲಕರ ಹಿಂದೆ ಇರುವಂಥದ್ದು ಯಾರು, ಅವರಿಗೆ ಫ್ಲಾಗ್ ಅನ್ನು, ಯಾಕೆಂದರೆ ಫ್ಲಾಗು ಕೂಡ ಸುಮಾರು 3 ಅಡಿಯಷ್ಟು ಅಗಲ ಮತ್ತು 4 ರಿಂದ 5 ಅಡಿಯಷ್ಟು ಉದ್ದ ಇರುವಂಥದ್ದು, ತುಂಬಾ ದೊಡ್ಡ ಫ್ಲಾಗು. ಈ ಒಂದು ಫ್ಲಾಗ್ನ ಆ ಅಪ್ರಾಪ್ತ ಬಾಲಕರ ಕೈಗೆ ಕೊಟ್ಟಂಥದ್ದು ಯಾರು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ವಿಶೇಷ ತಂಡ ರಚನೆ ಮಾಡ್ಕೊಂಡು ಒಂದು ಪ್ರಕರಣದ ಒಂದು ತನಿಖೆಗೆ ಇಳಿದಿರುವಂಥದ್ದು. ಆದರೆ ಈಗ ಬಂಧನ ಆಗಿರುವಂಥ 6 ಜನ ಯುವಕರು ಬಾಲಕರಿದ್ದಾರೆ, ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅವರು ಸಾಕ್ಷಿದಾರರಾಗ್ತಾರೆ, ಅವರು ಮೈನರ್ ಆಗಿರೋದ್ರಿಂದ ಈ ಘಟನೆ ಹಿಂದೆ ಅವರಿಗೆ ಫ್ಲಾಗ್ ಕೊಟ್ಟಂಥವ್ರು ಯಾರು, ಮತ್ತೆ ಅವ್ರನ್ನ ಈ ರೀತಿ ನಗರಗಳಲ್ಲಿ ಸುಮಾರು 4 ಬೈಕ್ಗಳಲ್ಲಿ ನಗರದ ನಾನಾ ಭಾಗಗಳಲ್ಲಿ ಒಂದು ಪ್ಯಾಲೆಸ್ತೇನ್ ಪರ ಘೋಷಣೆಗಳನ್ನು ಕೂಗ್ಕೊಂಡು ಈ ರೀತಿ ಬೈಕ್ ರ್ಯಾಲಿ ಮಾಡೋದಕ್ಕೆ ಅವರಿಗೆ ಸೂಚನೆ ಕೊಟ್ಟವ್ರು ಯಾರು, ಅವರ ಹಿಂದೆ ಇರೋದು ಯಾರು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಆ ಪ್ರಕರಣ ತನಿಖೆಯನ್ನು ಕೈಗೊಂಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಬರೀ FIR ಅನ್ನ ದಾಖಲಿಸಿದ್ರೆ ಸಾಲದು, ಈ ರೀತಿಯ ಎಳೆ ಮನಸ್ಸಿನಲ್ಲಿ ಮತಾಂಧತೆಯ ವಿಷಬೀಜ ಬಿತ್ತುವವರನ್ನ ಸದೆಬಡಿಯುವಂತಹ ಕೆಲಸ ಆಗಬೇಕಿದೆ, ಬುಡ ಸಮೇತ ಕಿತ್ತೊಗೆಯುವಂತಹ ಕೆಲಸ ಕೂಡ ಆಗಬೇಕಿದೆ.